ಸರ್, ಸರ್ಕಾರ ಅನಾಥ ಮಕ್ಕಳಿಗೆ ಆಶ್ರಮ ಕಟ್ಟಬೇಕು ಅಂತ ಇಟ್ಕೊಂಡಿದ್ದ ಜಾಗ ಸರ್. ಆ ಜಾಗದಲ್ಲಿ ಏನ್ ಕಟ್ಟಿದ್ದಾರೆ? ಸುಲೇಮಾನ್ ಬಾರ್ ಅಂಡ್ ರೆಸ್ಟೋರೆಂಟ್ ಸರ್. ಎಸ್ ಸರ್, ಇದು ಹೃದ್ರೋಗ ಆಸ್ಪತ್ರೆ ಕಟ್ಟಬೇಕು ಅಂತ ಈ ಜಾಗ. ಇಲ್ಲೇನ್ ಕಟ್ಟಿದ್ದಾರೆ? 5 ಸ್ಟಾರ್ ಹೋಟೆಲ್ ಕಟ್ಟಿದ್ದಾರೆ ಸರ್. ಯಾರು? ಸುಲೇಮಾನ್. ನೆಕ್ಸ್ಟ್, ಇದು ಫುಟ್ಬಾಲ್ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ಗೋಸ್ಕರ ಇಟ್ಟಿರೋ ಜಾಗ. ಈಗ ಸುಲೇಮಾನ್ ಲಾಜ್ ಆಗಿದೆ. ಅದು ಸುಲೇಮಾನ್ ಆರೆಕ್ಟ್ ಡೀಲ್ ಮಾಡ್ತಾರೆ ಅಡ್ಡ ಸರ್. ಇದು ಸುಲೇಮಾನ್ ಓವರ್ ಆಲ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲಿಂದಾನೆ. ಸುಲೇಮಾನ್ Who is it bloody ಸುಲೇಮಾನ್? I say ಯಾರು ಸುಲೇಮಾನ್? ಸರ್ಕಾರಕ್ಕೆ ಸೇರ್ಬೇಕಾದ ಜಾಗದಲ್ಲೆಲ್ಲ ಈ ಸುಲೇಮಾನ್ ಬಿಲ್ಡಿಂಗ್ ಕಟ್ಟಿಸಿದಾರಲ್ಲ, ಇದೆಲ್ಲ ಇವ್ರ ಅಪ್ಪಂದ. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಸುಲೇಮಾನ್ ಇದು ಅಂತ ನಾಚಿಕೆ ಹೇಳ್ತಿದ್ದೀರಲ್ಲ. ಯು ವಾಂಟ್ ಮಿ ಟು ಲಿಸನ್ ಟು ಆಲ್ ಬ್ಲಡಿ ಕಾಕ್ ಅಂಡ್ ಬುಲ್ ಸ್ಟೋರೀಸ್? ಸರ್, ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಆ ಜಾಗನ ಹಿಂತೊಳಕ್ ಆಗ್ತದೆ ಸರ್. ಯಾಕೆ ತಗೊಳಕ್ ಆಗ್ತಿಲ್ಲ? ವೈ? Because he is powerful and more influential sir. Influential my foot? ನಾಳೆ ಕೇಳ್ತಾನೆ ಎಲ್ಲಾನು ಕೊಟ್ಬಿಡಿ. ನಿಮ್ಮ ಮನೆ ಕೇಳ್ತಾನೆ ಅದನ್ನು ಕೊಟ್ಬಿಡಿ. ಯಾರಿವನು? ಎಲ್ಲಿಂದ ಬಂದಿದ್ದಾನೆ? ಅವನು ಕೊಲ್ಲಿಯಿಂದ ಬಂದಿದ್ದಾನೆ ಸರ್. ಕೊಲ್ಲಿಯಿಂದ ಬಂದಿದ್ದಾನೆ. ನೋಡಿದ್ರ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೀಗೆ ಹೊರಗಡೆ ಜನಗಳನ್ನ ಬಿಟ್ಟು ನಮ್ಮ ಗತಿ ಏನಾಗಿದೆ ಅಂತ ಗೊತ್ತಾಯ್ತಾ? ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮಗೆ ಕುಡಿಯೋದಕ್ಕೆ ಕಾವೇರಿ ನೀರಿಲ್ಲ, ತಿನ್ನೋದಕ್ಕೆ ಮಂಡ್ಯದ ರೈತ ಬೆಳೆದ ಅಕ್ಕಿ ಇಲ್ಲ. ನಮ್ಮ ರಾಜ್ಯದಲ್ಲಿ ನಾವೇ ಪರಕೀಯರ ತರ ಬದುಕ್ತಾ ಇದೀವಿ. ದಿಸ್ ಇಸ್ ಅವರ್ ಫೇಟ್. ಸುಲೇಮಾನ್ ಅಂತವರು ಹೊರಗಡೆಯಿಂದ ಬಂದು ನಮ್ಮ ಅಭಿಮಾನನ ಕೊಂಡ್ಕೊಂಡು ಯಜಮಾನರಾಗಿದ್ದಾರೆ. ನಾವು ನಮ್ಮ ಸ್ವಾಭಿಮಾನನ ಮರ್ಕೊಂಡು ಜವಾನರಾಗೆ ಬದುಕ್ತಾ ಇದೀವಿ. ಈಗ್ಲಾದ್ರೂ ಎಚ್ಚೆತ್ಕೊಳ್ರಿ. ಇಲ್ದಿದ್ರೆ ಭಾರತ ಭೂಪಟದಲ್ಲಿ ಕೆಳಗಡೆ ಇರೋ ನಮ್ಮ ರಾಜ್ಯನ, ನಮ್ಮನ್ನ ಈ ಹೊರಗಡೆ ಜನ ತುಳಿದು ಹಿಂದೂ ಮಹಾಸಾಗರದಲ್ಲಿ ತಳ್ಳಿಬಿಡ್ತಾರೆ. ಕೊನೆಗೆ ಭಾರತ ಭೂಪಟದಲ್ಲಿ ಕರ್ನಾಟಕ ಇತ್ತು ಅನ್ನೋದನ್ನ ಅಳಿಸ್ಬಿಡ್ತಾರೆ. ಇಟ್ ಇಸ್ ನೌ ಆರ್ ನೆವರ್. ವಿ ಶುಡ್ ಬಿ ಲೈಕ್ ಸೋಲ್ಜರ್. ಅವನು ಬಾರ್ಡರ್ ನಿಂತು ದೇಶದ ರಕ್ಷಣೆ ಮಾಡ್ತಾನೆ. ಅಟ್ಲೀಸ್ಟ್ ನಾವು ನಮ್ಮ ಕಾರ್ಪೊರೇಷನ್ ರೂಲ್ಸ್ ರೆಗ್ಯುಲೇಷನ್ ಕಾಪಾಡ್ಕೊಳ್ಳೋದು ಬೇಡ, ಕಾಪಾಡ್ಕೋಬೇಕು. ನನಗೆ ಆ ಸುಲೇಮಾನ್ ಎಲ್ಲಾ ಡೀಟೇಲ್ಸ್ ಬೇಕು. ಆದಷ್ಟು ಬೇಗ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ. ನೋ, ಆದಷ್ಟು ಬೇಗ ಅಲ್ಲ, ವಿತಿನ್ 24 hours. ಇನ್ 24 ಗಂಟೆ ಒಳಗಡೆ ಆ ಸುಲೇಮಾನ್ ಸರ್ಕಾರದಿಂದ ತಗೊಂಡ್ರು ಎಲ್ಲಾ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ನನ್ನ ಟೇಬಲ್ ಮೇಲೆ ಇರಬೇಕು. ಎಸ್ ಸರ್. ಹೊರಗಡೆ ದೇಶದಿಂದ ಬಂದು ತನ್ನದೇ ಆಟಗಳನ್ನ ಆಡ್ತಾ ದಾದಾ ಅಂತ ಮೇರಿತಿರೋ ಸುಲೇಮಾನ ಮಟ್ಟ ಹಾಕೋಕೆ ಆ ದೇವರು ಈ ದಾದಾನ ಈ ಮಂಡಲ್ ಹುಟ್ಟಿಸಿರೋದು.